ಮಾಡಿದ್ದುಣ್ಣೋ ಮಹಾರಾಯ. ಮೊದಲ ನಂಬರ್ ನಂದೇ ಆಗಿತ್ತು. ರಂಗೀಲಾ, ಈಗ ಆಡಿಯನ್ಸ್ ಆಗಿ ನೋಡಿ. ಓ ನೋ, ನಾನ್ ಕೂತ್ಕೊಳ್ಳೋನಿದ್ದೆ. ಅಜ್ಜಯ್ಯ, ಈಗ ತಾನೇ ನೀವು ಖುಷಿಯಲ್ಲಿದ್ರಿ, ಮತ್ತೀಗ ಒಮ್ಮೆಲೆ ಸೀರಿಯಸ್ ಆಗಾದ್ರಿ. ಅಂಥದ್ದೇನಿಲ್ಲ ರುದ್ರ. ನೀವು ಮಕ್ಕಳ ಗೆಳೆತನ ಆಟೋಟ ನೋಡಿ ನನ್ಗೂ ನನ್ನೊಬ್ಬ ಗೆಳೆಯನ ನೆನ್ಪಾಯ್ತು. ನಾವು ಜೊತೆಯಾಗಿ ಮಜಾ ಮಾಡ್ತಿದ್ದೆವು, ಮೋಜು ಮಾಡ್ತಿದ್ದೆವು. ಆದ್ರೊಂದಿನ ಹಾಗಾದ್ರೆ ಅವ್ರನ್ನ ಮನೆಗೆ ಕರೀರಿ, ಅಥವಾ ನೀವು ಅವ್ರನ್ನ ಭೇಟಿಯಾಗ್ಲು ಹೋಗಿ. ರುದ್ರ, ಅವೆಲ್ಲ ಕಳೆದ ದಿನಗಳ ಮಾತುಗಳು. ಯಾಕೋ ಅವ ನನ್ನ ಮೇಲೆ ಬಹಳ ಬೇಸರದಿಂದಿದ್ದಾನೆ. ಗೊತ್ತಿಲ್ಲ ಅವನಿಗೆ ಏನ್ ಅಪಾರ್ಥವಾಗಿದೆ ಅಂತ. ಏನಾಗಿದೆ ಎಂಬುದರ ರೀಸನ್ ಕೂಡ ನನಗೆ ಗೊತ್ತಿಲ್ಲ. ನಾವು ವರ್ಷಗಳಿಂದ ಒಬ್ಬರೊಬ್ಬರ ಮುಖಾನೂ ನೋಡ್ಲಿಲ್ಲ. ಅಜ್ಜಯ್ಯ, ಅಪಾರ್ಥವನ್ನು ದೂರ ಮಾಡ್ಲಬಹುದು. ನೀವವ್ರ ಹೆಸರಾದ್ರೂ ಹೇಳಿ. ಅವನ ಹೆಸರು ಇಜಾಂಗಿ. ಅವನೊಬ್ಬ ನಿಂಜಾ ಮೆಜಿಷಿಯನ್. ಅಜ್ಜಯ್ಯ, ನಾನವ್ರನ್ನು ನಿಮ್ ಬಳಿ ಕರ್ಕೊಂಡ್ ಬರ್ತೀನಿ. ಬೇಡ ರುದ್ರ, ಅವ ಎಂದೂ ಇಲ್ಲಿಗೆ ಬರೋಲ್ಲ. ಅವ ನಿಂಜಾ ಲ್ಯಾಂಡ್ನಲ್ಲಿ ಇರ್ತಾನೆ. ಸುಮಾರು 15 ವರ್ಷಗಳಿಂದ ನಾವಿಬ್ರು ಭೇಟಿಯಾಗಲಿ. ನಾನು ಆಣೆ ಹಾಕಿದ್ದೇನೆ, ಅವನನ್ನು ಭೇಟಿಯಾಗ್ಲೂ ನಾನು ಹೋಗ್ಲಾರೆ ಅಂತ. ಸೋ ಸ್ಯಾಡ್ ರುದ್ರ. ಅಜಯ ತನ್ನ ಗೆಳೆಯನ್ನು ಎಷ್ಟು ಪ್ರೀತಿಸ್ತಾರೆ, ಆದ್ರೂ ಭೇಟಿಯಾಗದು. ಭೇಟಿ ಆಗ್ತಾರೆ ಮಾಯರಾ, ಅವರಿಬ್ರು ಖಂಡಿತ ಭೇಟಿ ಆಗ್ತಾರೆ. ನಾವೊಬ್ರನ್ನ ಭೇಟಿ ಮಾಡಿಸೋಣ. ಅವರ ಮುಖದ ಮೇಲೆ ಆ ಸಂತೋಷ ತಂದೆ ತರೋಣ. ನಾವು ನಿಂಜಾಲ್ಯಾಂಡ್ಗೆ ಹೋಗ್ಬೇಕು. ನಿಂಜಾಲ್ಯಾಂಡ್? ನಾನು ಅದ್ರ ಬಗ್ಗೆ ಬಹಳಷ್ಟು ಕೇಳಿದ್ದೇನೆ. ಮಾಡಿದ್ದುಣ್ಣೋ ಮಹಾರಾಯ, ನಾನು ಜೊತೆ ಬರ್ತೀನಿ. ನಾವು ತಲುಪಿದೀವಿ ಅನ್ಸುತ್ತೆ. ಅಲ್ಲಿ ನೋಡಿ ನಿಂಜಾಲ್ಯಾಂಡ್. ಎಲ್ಲೋಗ್ತಿದ್ದೀರಿ ನೀವೆಲ್ಲ? ಪರ್ಮಿಷನ್ ಇಲ್ಲದೆ ನಿಂಜಾ ಲ್ಯಾಂಡ್ನೊಳಗೆ ಯಾರು ಹೆಜ್ಜೆ ಇಡುವಂತಿಲ್ಲ. ನಮ್ಗೆ ಸಾಗಿಸರನ್ನು ಭೇಟಿ ಆಗ್ಬೇಕು. ಅವರನ್ನು ಭೇಟಿ ಆಗೋದು ಬಹಳ ಅಗತ್ಯವಿದೆ. ಭೇಟಿ ಆಗದೆ ನಾವು ಹೋಗಲ್ಲ. ಆಗ ಭೇಟಿ ಮಾಡದೆ ಹೋಗಲ್ವಾ? ನಿಲ್ಲಿ! ಅರೆ ಮಾಡಿದ್ದುಣ್ಣೋ ಮಹಾರಾಯ, ಮೋಡಗಳ ಕೆಲಸ ನೀರು ಸುರಿಸೋದು, ಒದೆಯಟ್ಟು ಸುರಿಸೋದಲ್ವಲ್ಲ. ಮೋಡಗಳ ಕೆಲಸ ಒದೆಯಟ್ಟು ಸುರಿಸೋದೆ ಅನ್ಸುತ್ತೆ. ಹಾಗ ಹೀಗಂತೀರಾ? ಹಾಗಾದ್ರೆ ಇವರಿಗೆ ಬುದ್ಧಿ ಕಲಿಸ್ಲೇಬೇಕು. ನಿಲ್ಲಿ, ನನ್ನ ಮಾತು ಕೇಳಿ. ನಾವಿಲ್ಲಿ ಫೈಟ್ ಮಾಡ್ಲು ಬಂದಿಲ್ಲ. ನಮ್ಗೆ ಕೇವಲ ಇಜಾಂಗಿ ಸರನ್ನು ಭೇಟಿ ಮಾಡ್ಬೇಕು. ನಾವ್ ಅವ್ರನ್ನ ಭೇಟಿ ಮಾಡಿ ಹೊರಟು ಹೋಗ್ತೀವಿ. ಈಗಿಂದೀಗಲೇ ಹೊರಟು ಹೋಗು. ನೀನು ಬಹಳ ಚಿಕ್ಕವ, ಅವರನ್ನ ಭೇಟಿಯಾಗುವಂತಿಲ್ಲ. ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಇಬಾಯಿಸ್ಕಾ ಬೂಮ್ ಚಿಕ್ ಚಿಕ್ ಬೂ. ನಡಿ ರುದ್ರ, ಮುಂದಕ್ಕೆ ಹೋಗೋಣ. ನಿಲ್ಲು, ಯಾರು ನೀನು? ತಡೆಯಿರಿ, ಮುಂದೆ ಹೋಗದಿರಲಿ.
ಹಿಂತಿರುಗು, ಇಲ್ಲಾಂದ್ರೆ ನಿಮ್ಮನ್ನೆಲ್ಲ ಮುಗಿಸಿ ಬಿಡ್ತೀವಿ. ನೀವು ಇಜಾಂಗ್ಯನ್ನು ಭೇಟಿಯಾಗುವಂತಿಲ್ಲ. ಹೀರೋ ಏನಿದಲ್ಲ, ಇವರೆಲ್ಲ ಯಾರು ಇಲ್ಲಿಗೆ ಯಾಕೆ ಬಂದ್ರು? ನಮ್ಗೆ ಮಾಸ್ಟರ್ ಇಜಾಂಗಿಯನ್ನು ಭೇಟಿಯಾಗ್ಬೇಕು. ನಾನೇ ಜಾಂಗಿ, ಹೇಳು ಏನ್ ವಿಷಯ? ನನ್ನ ಹೆಸರು ರುದ್ರ. ನಾನ್ ನಿಮ್ ಗೆಳೆಯ ಜೈಸಿಂಗ್ ಚೌಹಾನ್ ಗ್ರ್ಯಾಂಡ್ ಸನ್. ಜಯಸಿಂಗ್ ಚೌಹಾನ್ ನ ಗ್ರ್ಯಾಂಡ್ ಸನ್ ನನ್ನನ್ನು ಭೇಟಿಯಾಗಿ ಬಂದಿದ್ದಾನ? ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ಇಜಾಂಗಿ ಸರ್, ಅಜ್ಜಯ್ಯ ಅಂತದ್ದೇನ್ ಮಾಡಿದ್ರಂತ ನೀವಿಷ್ಟು ಕೋಪದಲ್ಲಿದ್ದೀರಾ? ಅವರನ್ನ ಭೇಟಿಯಾಗ್ಲೂ ಇಷ್ಟಪಡ್ತಿಲ್ಲ. ಆ? ಆ? ಕೇಳುವೆ ಆದ್ರೆ ಕೇಳು. ಇದು ಇವತ್ತಿನಿಂದ 15 ವರ್ಷಗಳ ಹಿಂದಿನ ಮಾತು. ಮಜಿಷಿಯನ್ ಹಾಲ್ನಲ್ಲಿ ಮಜಿಷಿಯನ್ಸ್ ಅಸೋಸಿಯೇಷನ್ ಮೀಟಿಂಗ್ ಇತ್ತು. ಅದನ್ನು ನಿನ್ನ ಅಜ್ಜ ಆರ್ಗನೈಸ್ ಮಾಡಿದ್ರು. ಯಾಕೆಂದ್ರೆ ನಿನ್ನ ಅಜ್ಜ ಅಸೋಸಿಯೇಷನ್ ನ ಪ್ರೆಸಿಡೆಂಟ್ ಆಗಿದ್ರು. ಆಮೇಲೆ ಏನಾಯ್ತು ಅದನ್ನ ನೀನೇ ನೋಡು. ತುಂಬಾ ಚೆನ್ನಾಗಿದೆ. ರುದ್ರ, ಇದುವೇ ಆ ಜಾಗ. ಇಲ್ಲಿ ನನ್ನ ಅವಮಾನವಾಗಿತ್ತು. ಜಯಸಿಂಗ್, ನೀನು ಆನ್ಯುವಲ್ ಮೀಟಿಂಗ್ ಅರೇಂಜ್ಮೆಂಟ್ ಬಹಳ ಚೆನ್ನಾಗಿ ಮಾಡಿದ್ದಿ. ಎಲ್ಲ ಸರಿಯಾಗಿ ನೆರವೇರಲಿ. ಬಾ, ಎಲ್ಲರನ್ನು ಭೇಟಿಯಾಗೋಣ. ಏನು ಜಯಸಿಂಗ್, ಹೇಗಿದ್ದೀರಾ? ನಾನು ನೀನು, ನಿನ್ನನ್ನ ಯಾರಿಲ್ಲಿ ಕರೆದದ್ದು? ಇವ ಮ್ಯಾಜಿಷಿಯನ್ಗಳ ಹೆಸರಿಗೊಂದು ಕಳಂಕ. ಹೊರದಬ್ಬಿ ಇವನನ್ನ. ಜಯಸಿಂಗ್, ನೀನ್ ಇದೇನ್ ಹೇಳ್ತಿದ್ದಿ? ನಾವು ಗೆಳೆಯರು. ನೀನು ಗೆಳೆಯನಲ್ಲ, ಹುತ್ತದೊಳಗಿನ ಹಾವು. ಹಾವು ಯಾವಾಗ್ಲೂ ನನ್ ಕಂಡ್ರೆ ಉರಿತಿರ್ತಿ. ಇವತ್ತು ಎಲ್ರಿಗೂ ನಿನ್ನ ನಿಜ ರೂಪ ತೋರಿಸ್ಬಿಡ್ತೇನೆ. ನಾನು ಮ್ಯಾಜಿಷಿಯನ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅಂತ ನಿನ್ಗೆ ಹೊಟ್ಟೆ ಉರಿ. ನಾನು ಉತ್ತಮ ಮ್ಯಾಜಿಷಿಯನ್ ಅಂತ ನಿನ್ಗೆ ಹೊಟ್ಟೆ ಉರಿ. ನೀನು ಹುತ್ತದೊಳಗಿನ ಹಾವಿನಂತೆ. ಅವಕಾಶ ಸಿಗುತ್ತಲೇ ನೀನ್ ನನ್ಗೆ ಕಚ್ಚಿಬಿಡ್ತೀಯ. ಗಾರ್ಡ್ಸ್, ಹೊರದಬ್ಬಿ ಇವನನ್ನ ಹಾಲ್ನಿಂದ. ಜಯಸಿಂಗ್ ಚೌಹಾನ್, ಇವತ್ತಿನ ದಿನವನ್ನ ನಾನು ಜೀವನದಲ್ಲೆಂದು ಮರೆಯೋಲ್ಲ. ನೀನು ನಮ್ಮ ಗೆಳೆತನವನ್ನ ಚೂರು ಚೂರು ಮಾಡಿದ್ದಿ. ನಾನು ಶಪಥ ಮಾಡ್ತೀನಿ, ಜೀವನದಲ್ಲಿ ಇನ್ನೆಂದು ನಿನ್ನ ಮುಖವನ್ನು ನಾನು ನೋಡ್ಲಿಕ್ಕಿಲ್ಲ. ಹೋಗು ಹೋಗು, ನನಗೂ ನಿನ್ನ ಮುಖ ನೋಡ್ಲಿಕ್ಕಿಲ್ಲ. ಜಯಸಿಂಗ್, ನೀವು ಇಜಾಂಗಿ ಸರ್, ಇದನ್ನೆಲ್ಲ ನೋಡಿದ್ಮೇಲೆ ನನ್ಗೇನ್ ಅನಿಸುತ್ತೆಂದ್ರೆ, ನಿಮ್ಮ ಮತ್ತು ಅಜ್ಜಯ್ಯನ ಮಧ್ಯೆ ಯಾರೋ ಏನು ಪಿತೂರಿ ನಡೆಸಿದ್ದಾರೆ. ಸ್ವತಃ ನೀವೇ ಓದಿಸಿ. ಒಮ್ಮೆಲೆ ಅಜ್ಜಯ್ ನಿಮ್ಮನ್ ಯಾಕೆ ಅಪಮಾನ ಮಾಡಿರ್ಬೇಕು? ನೀವು ನನ್ಗೆ ಹೇಳ್ತೀರಾ ಆ ಪಾರ್ಟಿಯಲ್ಲಿ ಬೇರೆ ಯಾರ್ಯಾರು ಬಂದಿದ್ರಂತ? ಪಾರ್ಟಿಯ ಎಲ್ಲಾ ರೆಕಾರ್ಡ್ಸ್ ಮ್ಯಾಜಿಷಿಯನ್ ಹಾಲ್ ನಲ್ಲಿವೆ. ನೀನ್ ಅಲ್ಲಿ ಹೋಗುವಂತಿಲ್ಲ. ಯಾಕೆಂದ್ರೆ ಆ ಏರಿಯಾ ಈಗ ರೆಸ್ಟ್ರಿಕ್ಟೆಡ್ ಏರಿಯಾ. ಅಲ್ಲಿ ಯಾರೋ ಹೋಗುವ